ನಾವಿಂದು NMMS ಎಕ್ಸಾಮ್ ಕಟ್ಟಿರುವಂತಹ ವಿದ್ಯಾರ್ಥಿಗಳಿಗೆ ಸಹಾಯ ಆಗಲಿ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. NMMS ಎಕ್ಸಾಮ್ನ ಕಟ್ಟೋದ್ರಿಂದ ಮತ್ತು ಅದರ ಪ್ರಯೋಜನಗಳೇನು ಅಂತ ತಿಳ್ಕೊಳ್ಳೋಣ. ಈ ಎಕ್ಸಾಮ್ನಲ್ಲಿ ನಾವು ಪಾಸ್ ಆಗೋದ್ರಿಂದ ಪ್ರತಿ ತಿಂಗಳು 1,000 ರೂಪಾಯಿ ಅಂದರೆ ಒಂದು ವರ್ಷಕ್ಕೆ 12,000 ರೂಪಾಯಿಗಳನ್ನ ನಮ್ಮ ಬ್ಯಾಂಕ್ ಖಾತೆಗೆ ಅವರು ವರ್ಗಾಯಿಸ್ತಾರೆ. ಮತ್ತು ಇದೇ ರೀತಿ 4 ವರ್ಷ ಸತತವಾಗಿ ಅವರು 12,000 ರೂಪಾಯಿ ಕಳಿಸೋದ್ರಿಂದ ನಮಗೆ ನಮ್ಮ ವಿದ್ಯಾಭ್ಯಾಸಕ್ಕೆ ತುಂಬ ಸಹಾಯವಾಗುತ್ತೆ. ಅಂದರೆ 48,000 ರೂಪಾಯಿನ ಅವರು 4 ವರ್ಷಗಳಿಗೆ ಕಳಿಸ್ತಾರೆ. ಮತ್ತು ಈ NMMS ಎಕ್ಸಾಮ್ನಲ್ಲಿ 2 ಪತ್ರಿಕೆಗಳಿರುತ್ತೆ. ಅವು ಯಾವುದಂದರೆ ಮೊದಲೇದು GMAT ಅಥವಾ ಮ್ಯಾಟ್ ಪೇಪರ್. ಇದರ ಅರ್ಥ ಜನರಲ್ ಮೆಂಟಲ್ ಎಬಿಲಿಟಿ ಟೆಸ್ಟ್. ಈ ಪರೀಕ್ಷೆ 90 ಅಂಕಗಳಿಗಿದ್ದು 90 ನಿಮಿಷ ಸಮಯ ಇರುತ್ತೆ. ಮತ್ತು ಈ ಪೇಪರ್ನಲ್ಲಿ ನಾವು 90ಕ್ಕೆ 36 ಅಂಕಗಳನ್ನ ಪಡೆದ್ರೆ ಈ ಪೇಪರ್ನಲ್ಲಿ ನಾವು ಪಾಸ್ ಆಗ್ಬೋದು. ಮತ್ತು ಒಂದು ಪ್ರಶ್ನೆಗೆ 1 ನಿಮಿಷ ಸಮಯವಿದ್ದು ನಾವು ಆದಷ್ಟು ಸರಿಯಾದ ಆಯ್ಕೆಯನ್ನು ಆರಿಸಿ ಮತ್ತು ಆದಷ್ಟು ಸಮಯದೊಳಗೆ ನಾವು ಮುಗಿಸಿದಲ್ಲಿ ನಮಗೆ ಒಳ್ಳೆಯದು. ಎರಡನೇ ಪೇಪರ್ ಯಾವುದು ಅಂದರೆ ಸ್ಯಾಟ್ ಪೇಪರ್. ಈ ಪೇಪರು ಕೂಡ 90 ಅಂಕಗಳಿಗಿದ್ದು 90 ನಿಮಿಷದಲ್ಲಿರುತ್ತೆ. ಈ ಪೇಪರ್ನಲ್ಲೂ ಪಾಸ್ ಆಗಬೇಕಂದ್ರೆ ನಾವು 36 ಅಂಕಗಳನ್ನ ಪಡಿಬೇಕು. ಮತ್ತು ST/SC ವಿದ್ಯಾರ್ಥಿಗಳಿಗಾಗಿ 29 ಅಂಕಗಳು ಮತ್ತು ಆ ಮ್ಯಾಟ್ ಪೇಪರ್ನಲ್ಲೂ ಕೂಡ ST/SC ವಿದ್ಯಾರ್ಥಿಗಳಿಗಾಗಿ 29 ಅಂಕಗಳು ಪಡೆದ್ರೆ ಈ ಪೇಪರ್ಗಳಲ್ಲಿ ಪಾಸ್ ಆಗ್ಬೋದು. ಮತ್ತು ಆ ಪೇಪರಲ್ಲೂ 29 ಮತ್ತು ಈ ಪೇಪರಲ್ಲೂ 29 ತೆಗಿಬೇಕಾಗತ್ತೆ. ಮತ್ತು ಈ ಪರೀಕ್ಷೆ ಉತ್ತರಗಳನ್ನು OMR ಶೀಟ್ ಎಂಬ ಶೀಟ್ ಕೊಡ್ತಾರೆ. ಅದರಲ್ಲಿ ನಾವು ಉತ್ತರಗಳನ್ನ ಬರಿಬೇಕಾಗತ್ತೆ. ಅಲ್ಲಿ ನೀವು ನೋಡ್ಬೋದು ಈ ಪೇಪರ್ನಲ್ಲಿ ಈ ರೀತಿ ಖಾಲಿ ಸ್ಥಳಗಳನ್ನ ಬಿಟ್ಟಿರ್ತಾರೆ. ಈ 1ನೇ ಕ್ವಶನ್ಗೆ 4 ಬಾಕ್ಸ್ಗಳನ್ನ ಸರ್ಕಲ್ಗಳನ್ನ ಕೊಟ್ಟಿರ್ತಾರೆ. ಈ ಸರ್ಕಲ್ಗಳನ್ನ ನಾವು ಬ್ಲ್ಯಾಕ್ ಅಥವಾ ಬ್ಲೂ ಬಾಲ್ ಪೆನ್ ಯೂಸ್ ಮಾಡಿ ಈ ಸರ್ಕಲ್ಗಳನ್ನ ತುಂಬಬೇಕು. ಈ ಪೇಪರ್ನಲ್ಲಿ ನಾವು ಆದಷ್ಟು ಬ್ಲ್ಯಾಕ್ ಅಥವಾ ಬ್ಲೂ ಬಾಲ್ ಪೆನ್ಸ್ಗಳನ್ನ ಯೂಸ್ ಮಾಡಬೇಕು. ಮತ್ತು ಅಲ್ಲಿ ನಿಗದಿತ ಸ್ಥಳದಲ್ಲಿ ಮಾತ್ರ ನಾವು ಆ ಪೆನ್ನ ಯೂಸ್ ಮಾಡಿ ಮಾರ್ಕ್ ಮಾಡಬೇಕು. ಮತ್ತು ಯಾವುದ್ಯಾವುದೋ ಜಾಗದಲ್ಲಿ ಮಾರ್ಕ್ ಮಾಡೋದ್ರಿಂದ ಪೇಪರ್ ಸ್ಕ್ಯಾನ್ ಮಾಡುವಾಗ ತೊಂದರೆ ಆಗಬಹುದು. ಮತ್ತು ಆದಷ್ಟು ಪೆನ್ಗಳನ್ನ ಯೂಸ್ ಮಾಡಿ, ಬಾಲ್ ಪೆನ್ನ ಯೂಸ್ ಮಾಡಿ, ಪೆನ್ಸಿಲ್ನೆಲ್ಲ ಯೂಸ್ ಮಾಡೋ ಹಾಗಿಲ್ಲ. ಮತ್ತು ವೈಟ್ನರ್ನ ಯೂಸ್ ಮಾಡೋ ಹಾಗಿಲ್ಲ. ತಪ್ಪಾಯಿತು ಅಂತ ಹೇಳಿ ವೈಟ್ನರ್ ಹಚ್ಚೋ ಹಾಗಿಲ್ಲ. ಮತ್ತು OMR ಶೀಟಲ್ಲಿ ಆ ನಿಗದಿತ ಸ್ಥಳದಲ್ಲಿ ಮಾತ್ರ ಆ ಸರ್ಕಲ್ ಒಳಗೆ ಮಾತ್ರ ನಾವು ಫಿಲ್ ಮಾಡಬೇಕು. ಮತ್ತು OMR ಶೀಟ್ಗಳನ್ನ ನೀಟಾಗಿ ಅಲ್ಲಿ ತೋರಿಸ್ತಾ ಇದ್ದಾರಲ್ಲ ಆ ರೀತಿ ಸರ್ಕಲ್ ಮಾಡಬೇಕು. ಮತ್ತು ಅಲ್ಲಿ ಕೊಟ್ಟಿರ್ತಾರಲ್ಲ 4 ಆಪ್ಷನ್ಸು, ಅದರಲ್ಲಿ ಸರಿಯಾಗಿರೋದಕ್ಕೆ ಮಾತ್ರ ಮಾರ್ಕ್ ಮಾಡಬೇಕು. ಇಲ್ಲ ಅಲ್ಲಿ ಅವ್ರು ಪೆನ್ಸಿಲಲ್ಲಿ ಮಾಡ್ತಾ ಇದ್ದಾರೆ, ಪೆನ್ಸಿಲಲ್ಲಿ ಮಾಡೋ ಹಾಗಿಲ್ಲ. ನೀವು ತಿಳ್ಕೊಳ್ಳಿ, ಪೆನ್ನಲ್ಲಿ ನೀವು ಅಲ್ಲಿ ಮಾರ್ಕ್ ಮಾಡಬೇಕು. ಮತ್ತು ಅಲ್ಲಿ ಒಂದು ಕ್ವಶನಿಗೆ 4 ಸರ್ಕಲ್ ಕೊಟ್ಟಿದ್ದಾರೆ ಅಂತ ಹೇಳಿದೆ. ಆ 4 ಸರ್ಕಲ್ಗಳಲ್ಲಿ ಬರೀ ಒಂದಕ್ಕೆ ಮಾತ್ರ ಸರಿಯಾಗಿರುವಂಥ ಆಯ್ಕೆಗೆ ಮಾತ್ರ ಸರ್ಕಲ್ ಒಳಗೆ ನಾವು ಪೆನ್ನಲ್ಲಿ ತುಂಬಬೇಕು. ಅದನ್ನು ಬಿಟ್ಟು ನಾವು 2-3ಕ್ಕೆ ತುಂಬಿದ್ರೆ ಆ ಪ್ರಶ್ನೆ ಫುಲ್ ತಪ್ಪಂತಲೇ ಕೊಡ್ತಾರೆ. ಸ್ಕ್ಯಾನ್ ಮಾಡುವಾಗ ಅದು ತಪ್ಪಂತಲೇ ಕೊಡ್ತಾರೆ. ಅದಕ್ಕೋಸ್ಕರ ನೀವು ಬರೀ ಒಂದೇ ಒಂದು ಸರ್ಕಲಿಗೆ ಸರಿಯಾಗಿರುವಂಥ ಉತ್ತರಕ್ಕೆ ಮಾತ್ರ ನೀವು ಸರ್ಕಲ್ ಮಾಡಬೇಕು ಅಂತ ನೆನ್ಪಿಟ್ಕೊಳ್ಬೇಕು. ಮತ್ತು ಅವರು ಹೇಳ್ತಾರೆ ನೀವು ಎಲ್ಲಿ ಸೈನ್ ಹಾಕಬೇಕು ಅಂತ, ಅಲ್ಲಿ ಆ ಜಾಗಕ್ಕೆ ನೀವು ಸೈನ್ ಹಾಕಿ ಬರಬೇಕು. ಮತ್ತು ನಿಮ್ಮ ಹೆಸರಿದೆಯಾ, ರೋಲ್ ನಂಬರ್ ಇದೆಯಾ, ಪೇಪರ್ ಕೋಡ್ ಇದೆಯಾ, ಎಲ್ಲದೂ ನೋಡಿ ನೀವು ಬರಬೇಕು. ಇಲ್ಲಾಂದರೆ ಪೇಪರ್ ಕೋಡು, ನಿಮ್ಮ ಹೆಸರು ಮತ್ತು ರೋಲ್ ನಂಬರ್ ಇಲ್ಲ ಅಂದರೆ ಯಾರ ಪೇಪರ್ ಅಂತ ಗೊತ್ತಾಗಲ್ಲ. ಮತ್ತು ನಿಮ್ಮ ಅಲ್ಲಿರೋಂಥ ಟೀಚರ್ನ ಸೈನ್ ಕೂಡ ಇರಬೇಕು. ಆ ಪೇಪರ್ನ ನೀವು ಹಾಳು ಮಾಡೋ ಹಾಗಿಲ್ಲ, ಮಡ್ಚೋ ಹಾಗಿಲ್ಲ, ಮತ್ತು ಬೇಡ ಜಾಗದಲ್ಲೆಲ್ಲ ಬರೆಯೋ ಹಾಗಿಲ್ಲ. ನೀವು ಇದನ್ನೆಲ್ಲ ಅನುಸರಿಸೋದ್ರಿಂದ ನಿಮ್ಮ ಪೇಪರ್ ಕ್ಲೀನಾಗಿರುತ್ತೆ ಮತ್ತು ನಿಮಗೆ ಹೆಚ್ಚು ಅಂಕ ಪಡೆಯೋದಕ್ಕೂ ಯೂಸ್ ಆಗುತ್ತೆ. ನೆಕ್ಸ್ಟ್ ನೀವು ಈ ಎಕ್ಸಾಮ್ನಲ್ಲಿ ಪಾಸ್ ಆಗಬೇಕು ಅಂದರೆ ತೆಗಿಬೇಕಾಗಿರೋ ಪರ್ಸೆಂಟೇಜ್ ಎಷ್ಟು ಅಂದರೆ ಪ್ರತಿ ಪೇಪರ್ನಲ್ಲೂ 40%, ಮತ್ತು ST/ST ವಿದ್ಯಾರ್ಥಿಗಳಿಗೆ 32%. ಟೋಟಲ್ 180ಕ್ಕಿದ್ದು GMATನಲ್ಲಿ ಆಗಲೇ ಹೇಳ್ದಂಗೆ 36 ತೆಗಿಬೇಕು ಮತ್ತು ಸ್ಯಾಟಲ್ಲಿ 36 ತೆಗಿಬೇಕು.
ಟೋಟಲ್ 180ಕ್ಕೆ 72 ಅಂಕಗಳನ್ನ ನೀವು ತೆಗೆದ್ರೆ ಈ ಎಕ್ಸಾಮ್ನಲ್ಲಿ ಪಾಸ್ ಆಗ್ಬೋದು ಮತ್ತು ಪ್ರತಿ ವರ್ಷ 12,000 ರೂಪಾಯಿನ ಪಡಿಬೋದು ಸತತ 4 ವರ್ಷದವರೆಗೂ. ನಿಮ್ಮ ವಿದ್ಯಾಭ್ಯಾಸಕ್ಕೆ ಪ್ರಯೋಜನ ಆಗಲಿ ಮತ್ತು ನಿಮ್ಮ ವಿದ್ಯಾಭ್ಯಾಸ ಮುಂದುವರಿಲಿ ಎಂದು ನಿಮಗೆ ಈ ಎಕ್ಸಾಮ್ಗಳನ್ನ ನಿಮಗೆ ಕೊಡ್ತಾ ಇದ್ದಾರೆ. ನೀವು ಇದನ್ನು ಉಪಯೋಗಿಸ್ಕೊಂಡು ನಿಮಗೆ ಆದಷ್ಟು ಚೆನ್ನಾಗಿ ಓದಿ ಮತ್ತು ಚೆನ್ನಾಗಿ ಪಾಸಾಗಿ ಅಂತ ಕೋರ್ತಾ ಧನ್ಯವಾದಗಳು.